ಅವ್ನ ಮಾತು ನೀನೇ ಮಾತಾಡುತ್ತಾ ಇರೋದಕ್ಕೆ ಅವ್ನ್ ಸ್ಟ್ಯಾಂಡ್ ತಗೊಂತ ಇಲ್ಲ ನಮ್ಗೆ ಅನ್ಸೋದು. ಅರ್ಥ ಆಯ್ತಾ? ನೀನೇ ಅವ್ನ ತುಳಿತಾ ಇರೋದು. ಆಯ್ತಾ? ತುಳಿತಾ ಇದ್ದೀನಿ ಬಿಡ್ಬಿಡಿ. ಅದೇ ಜನರು ನೋಡ್ತಾರೆ ನಾನು ತುಳಿತಾ ಇದ್ರೆ ಜನರಿಗೆ ಮೇಲೆ ತಗೊಂಡ್ ಬರ್ತಾರೆ. ಅದೇ ಬಿಡ್ಬಿಡಿ. ಏನಾಗ್ತಿದೆ ಗೊತ್ತಾ, ಇವಾಗ ನಾನು ನೀನು ಫ್ರೆಂಡ್ಸು ಫಸ್ಟಿಂದ ಅದನ್ನ ಟ್ರಾವೆಲ್ ಮಾಡ್ಕೊಂಡು ಬಂದಿದ್ದೀವಿ. ಈಗ ನಿನ್ಗೇನಾದ್ರೂ ಎಮೋಷನಲ್ ಸಪೋರ್ಟ್ ಬೇಕಾದ್ರೆ ನಾನು ಇರ್ತೀನಿ, ನನ್ಗೇನಾದ್ರೂ ಬೇಕಾದ್ರೆ ನೀನು ಇರ್ತೀಯ. ಯಾಕದು ಅದೇ ಥರ ಕಾಣಿಸ್ತಿಲ್ಲ ಗೊತ್ತಾ? ನಿನ್ನ ಕಡೆಯಿಂದ ಅಪೋಸಿಟ್ ಇಂದ ನೀನು ರೇಗಿಸ್ತಿದ್ಯಾ. ಈಗ ಇವಾಗ ನನಗೂ ಧನುನು ಏನಾದರೂ ಇದ್ದಾಗ ಹೇಳ್ತಾನೆ, ನಾನು ಏನಾದರೂ ಧನುಗೆ ಹೇಳ್ತೀನಿ. ನನಗೂ ಯಾಕೆ ಆ ಥರ ಲಿಂಕ್ ಮಾಡ್ತಿಲ್ಲ ಹೇಳು? ಧನು ಕಡೆಯಿಂದ ನೀನೇನು ಮಾಡ್ತೀಯಲ್ಲ ಆ ಥರ ಧನು ಕಡೆಯಿಂದ ನಂಗೆ ಬರ್ತಿಲ್ಲ, ಅಥವಾ ನನ್ನ ಕಡೆಯಿಂದ ಹೋಗ್ತಿಲ್ಲ. ಸೊ ನೀನು ಆ ಥರ ರೇಗ್ಸೋದು ಬಿಟ್ಟರೆ ನಮ್ಮಿಬ್ರು ಫ್ರೆಂಡ್ಶಿಪ್ಗೆ ಬೇರೆ ಥರ ಪೋಟ್ರೆ ಆಗಲ್ಲ. ನಾನು ಅದನ್ನೇ ನೀವು ಅವಾಗಿಂದನೂ ಮಾತಾಡ್ಕೊಬಿಟ್ಟಿದ್ರೆ ಬೇಕಾನೆ. ಅಂದರೆ ಪರ್ಸ್ನಲ್ ಆಗಿ ತೊಗೊಳಕ್ ಆಗ್ತಿಲ್ಲ. ಡಿಸ್ಟರ್ಬೆನ್ಸ್ ಯಾರಾದ್ರೂ ಅವ್ನು ಹೇಳಿದ್ರೆ ಇರಿಟೇಟ್ ಆಗ್ತಾ ಇದೆ, ಯಾರಾದ್ರೂ ಹೇಳಿದ್ರೆ ಕೋಪ ಬರ್ತಾ ಇದೆ, ಅದು ತೊಗೊಳಕ್ ಆಗ್ತಿಲ್ಲ ನಂಗೆ. ಆಮೇಲೆ ಡಿಸ್ಟರ್ಬ್ ಆಗ್ತಾ ಇದ್ದೀನಿ ನಾನು ಆ ವಿಷಯಕ್ಕೆ. ನಿಮ್ ಪ್ರಕಾರ 11 ಯಾವ ಇದು ಮಾಡೋಣ ಯಾವ ಸ್ಥಾನದಲ್ಲಿ ನಿಲ್ಲಿಸ್ಬೇಕಾಯ್ತು?